ಇದು ಅದ್ಭುತವಾದ ದಾಬಾ ಸ್ಟೈಲ್ ಪಾಲಕ್ ಪನೀರ್ ಮಾಡೋಕೆ ಸಖತ್ ಈಸಿ, ರುಚಿ ಬೊಂಬಟ್ ಆಗಿರುತ್ತೆ. ಬನ್ನಿ ಮಾಡೋಣ. ಮೊದಲು ಒಂದು ಪಾತ್ರೆ ಇಟ್ಟು ಅದ್ರಲ್ಲಿ ನೀರ್ ಹಾಕಿ ಕುದಿ ಬಂದ್ಮೇಲೆ 3-4 ಸಲ ಚೆನ್ನಾಗಿ ವಾಶ್ ಮಾಡದಂತ ಪಾಲಕ್ ಸೊಪ್ಪು ಹಾಕಿ ಕರೆಕ್ಟ್ ಒಂದ್ 2 ನಿಮಿಷ ಕುದಿಸ್ಬೇಕು. ಪಕ್ಕದಲ್ಲಿ ನೀರಿಗೆ ಐಸ್ ಕ್ಯೂಬ್ಸ್ ಹಾಕಿ ಕೋಲ್ಡ್ ವಾಟರ್ ರೆಡಿ ಮಾಡಿ. 2 ನಿಮಿಷ ಆಗಿದ ಕೂಡಲೇ ಸೊಪ್ಪು ಕೋಲ್ಡ್ ವಾಟರ್ ನಲ್ಲಿ ಹಾಕಿದ್ರೆ ಆ ಗ್ರೀನ್ ಕಲರ್ ಹಾಗೆ ಇರುತ್ತೆ. ನಂತರ ಅದು ಮಿಕ್ಸಿ ಜಾರ್ಗೆ ಹಾಕಿ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಪಕ್ಕಕ್ಕಿಡಿ. ಈಗ ಇನ್ನೊಂದು ಪ್ಯಾನ್ ಇಟ್ಟು ಅದರಲ್ಲಿ ಸಾಸಿವೆ ಎಣ್ಣೆ ಹಾಕಿ ಆಮೇಲೆ ಜೀರಿಗೆ, ಒಣಮೆಣಸು ಹಾಗೂ ಪಲಾವ್ ಎಲೆ ಸೇರಿಸಿ ಒಂದ್ 2 ನಿಮಿಷ ಆದ್ಮೇಲೆ ಸಣ್ಣದಾಗಿ ಹೆಚ್ಚಿರೋ 15 ಬೆಳ್ಳುಳ್ಳಿ ಬಾಡಿಸ್ಕೊಂಡು ಒಂದು ದೊಡ್ಡ ಈರುಳ್ಳಿ ಹಾಗೂ ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಆಮೇಲೆ 2 ಟೊಮೆಟೊ ಗ್ರೈಂಡ್ ಮಾಡಿ ಹಾಕಿ ಎಣ್ಣೆ ಬಿಡಕ್ ಶುರು ಆದ್ಮೇಲೆ ಈ ಮಸಾಲೆ ಪುಡಿಗಳು ಸೇರಿಸಿ ಇದೇನೇನು ಅಂತ ಕಮೆಂಟ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ. ಪುಡಿಗಳ ಹಸಿ ವಾಸನೆ ಹೋದ್ಮೇಲೆ ಗ್ರೈಂಡ್ ಮಾಡಿದಂತ ಪಾಲಕ್ ಸೊಪ್ಪು ಹಾಕೊಂಡು ಜೊತೆಗೆ ಸ್ವಲ್ಪ ಉಪ್ಪು ಹಾಗೂ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ 10 ನಿಮಿಷ ಮುಚ್ಚಿಟ್ಟು ಬೇಯಿಸಬೇಕು ಸಣ್ಣ ಉರಿಯಲ್ಲಿ. ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಆಮೇಲೆ ಕನ್ಸಿಸ್ಟೆನ್ಸಿ ತಕ್ಕಂತೆ ಸ್ವಲ್ಪ ನೀರು ಹಾಗೂ 2 ಸ್ಪೂನ್ ಗಟ್ಟಿ ಮೊಸರು ಸೇರಿಸ್ಕೋಬೇಕು, ಇಲ್ಲಾಂದ್ರೆ ಫ್ರೆಶ್ ಕ್ರೀಮ್ ಹಾಕೊಳ್ಳಿ. ಈಗ ಪನೀರ್ ಹಾಕ್ಬೇಕು. ಅದಕ್ಕೆ ಒಳ್ಳೆ ಕ್ವಾಲಿಟಿ ಪನೀರ್ ಉಪಯೋಗಿಸೋದು ತುಂಬಾ ಮುಖ್ಯ. ಎಸ್ಪೆಷಲಿ ಈ ಕಾಲದಲ್ಲಿ ಕಲಬೆರಕೆ ಹೆಚ್ಚಾಗಿರೋ ಸಮಯದಲ್ಲಿ ಅಕ್ಷಯ ಕಲ್ಪ ಆರ್ಗ್ಯಾನಿಕ್ ಪನೀರ್ ಪರ್ಫೆಕ್ಟ್ ಆಗಿರೋ ಒಂದು ಆಪ್ಷನ್ ಗುರು. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದು ಸಣ್ಣ ಪೀಸ್ ಗಳಾಗಿ ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿ ಒಂದ್ 2 ನಿಮಿಷ ಆದ್ಮೇಲೆ ಪ್ಯಾನ್ ಒಳಕ್ಕೆ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 4-5 ನಿಮಿಷ ಮುಚ್ಚಿಟ್ರೆ ರೆಡಿ ಗುರು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಬಿಸಿಯಾಗಿ ಸರ್ವ್ ಮಾಡಿ. ಇದು ಚಪಾತಿ, ಅನ್ನ, ರೋಟಿ, ನಾನು, ಕುಲ್ಚಾ, ಪರೋಟ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.